ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 23 ಸೆಪ್ಟೆಂಬರ್ 2024 ನಿಫ್ಟಿ 50 ಬೇಸಿಸ್ ಸೆನ್ಸೆಕ್ಸ್ ಏನಾಯಿತು ನಮ್ಮ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 25,939 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 148.10 ಪಾಯಿಂಟ್ಸ್ಗಳ ಒಂದು ಏರಿಕೆ ಆಗಿದೆ. ಅಂದರೆ ಇವತ್ತು ಹೆಚ್ಚು ಕಡಿಮೆ ಒಂದು 0.5% ಅಷ್ಟು ಇವತ್ತು 5-7% ಅಷ್ಟು ಏರಿಕೆ ಆಗಿದೆ. ಮೊನ್ನೆನೂ ಏರಿಕೆ ಆಗಿತ್ತು. ಇದು ಒಂದು ಒಳ್ಳೆಯ ಹೊಸ ರೆಕಾರ್ಡ್ ಅಂತಲೇ ಹೇಳ್ಬೋದು. ನಮ್ಮ ಶೇರ್ ಮಾರ್ಕೆಟ್ ಒಂದು ಏರಿಕೆ ಆಗಿದೆ. ಹಾಗೆ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ ಇದರಲ್ಲೂ ಅಷ್ಟೇ ಸುಮಾರು 384.30 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 84,928.61 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿರೋದು ಟಾಪ್ ಗೆನ್ನರ್ಸ್ ಆಫ್ ನಿಫ್ಟಿ 50 ಅಂತ ನೋಡಿದ್ರೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ಇವತ್ತು ಒಂದೇ ದಿವಸಕ್ಕೆ ಸುಮಾರು ₹98.95 ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಹಾಗೆ ಬಜಾಜ್ ಆಟೋ ಶೇರ್ಸ್, ONGC, ಹೀರೋ ಮೋಟ್ರ್ ಕಾಬ್, SBI ಲೈಫ್ ಇನ್ಶೂರೆನ್ಸ್, ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡೋದಾದರೆ ₹801.85 ಕ್ಲೋಸ್ ಆಯಿತು. ಅಂದರೆ ಒಂದು ₹20.15 ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ HDFC ಲೈಫ್ ಶೇರ್ಸು, ಹಾಗೆ ಭಾರತ್ ಏರ್ಟೆಲ್, ಭಾರತ್ ಪೆಟ್ರೋಲಿಯಂ, ಕೋಲ್ ಇಂಡಿಯಾ, ಹಿಂದೂಸ್ತಾನ್ ಯೂನಿಲಿವರ್, ಕೋಟಕ್ ಬ್ಯಾಂಕ್, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಅಲ್ಟ್ರಾಟೆಕ್ ಸಿಮೆಂಟ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಟಾಟಾ ಸ್ಟೀಲ್ಸ್, ಅಡಾನಿ ಪೋರ್ಟ್ಸ್, ಸಿಪ್ಲಾ, ಅಡಾನಿ ಎಂಟರ್ಪ್ರೈಸಸ್, HDFC ಬ್ಯಾಂಕ್, TPC, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಶೇರ್ಸ್ಗಳಲ್ಲೂ ಏರಿಕೆಯಾಗಿದೆ. ಹಾಗೆ ಅಪೋಲೋ ಹಾಸ್ಪಿಟಲ್ಸ್, ನೆಸ್ಲೆ ಇಂಡಿಯಾ, ಟೈಟನ್, ಹಾಗೆ ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ. ಹಾಗೆ IPO ನೋಡೋದಾದರೆ ಫಿನೆಕ್ಸ್ ಓವರ್ಸೀಸ್ ಲಿಮಿಟೆಡ್ SME IPO ಇದು 24ನೇ ತಾರೀಕು ಇದು ಕ್ಲೋಸ್ ಆಗೋದು. 35 ಪಟ್ಟಷ್ಟು ಇದು ಹೆಚ್ಚು ಕಡಿಮೆ ರಿಟೇಲ್ ಕ್ಯಾಟಗರಿನಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ SD ರಿಟೇಲ್ ಲಿಮಿಟೆಡ್ SME IPO ಇದು ಅಷ್ಟೇ 24ನೇ ತಾರೀಕು ಕ್ಲೋಸ್ ಆಗೋದು. ಹೆಚ್ಚು ಕಡಿಮೆ ಒಂದು 15 ಪಟ್ಟಷ್ಟು 15 ಟೈಮ್ಸ್ ಅಷ್ಟು ರಿಟೇಲ್ ಕ್ಯಾಟಗರಿನಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಅಂತ ಹೇಳ್ಬೋದು. ಹಾಗೆ BKO ಗ್ರೀನ್ ಟೆಕ್ ಲಿಮಿಟೆಡ್ ಇದು ಒಂದು SME IPO ಇದು ನಾಳೆ ಕ್ಲೋಸ್ ಆಗುತ್ತೆ. ಹಾಗೆ ಇದರಲ್ಲಿ ಒಂದು 17% ಅಥವಾ 17 ಟೈಮ್ಸ್ ಅಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ವೂಲ್ 3D ಇಂಡಿಯಾ ಲಿಮಿಟೆಡ್ ಇದು SME IPO ಇದು 3D ಪ್ರಿಂಟಿಂಗ್ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, 3D ಪ್ರಿಂಟೆಡ್ ಸರ್ವಿಸಸ್ ಕೊಡೋ ಕಂಪ್ನಿ ಅಂತಲೇ ಹೇಳ್ಬೋದು. ಇದು ಹೆಚ್ಚು ಕಡಿಮೆ ಒಂದು ಇವತ್ತು ಒಂದೇ ದಿವಸಕ್ಕೆ ಇವತ್ತು ಶುರು ಆಗಿರೋದು ಇವತ್ತು 23 ಸೆಪ್ಟೆಂಬರ್, ಕ್ಲೋಸ್ ಆಗೋದು 25 ಸೆಪ್ಟೆಂಬರ್ 2024. ಪ್ರೈಸ್ ರೇಂಜ್ ₹142 ₹150 ಇದೆ. ಮತ್ತು ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹142,000 ಕೇಳ್ತಾ ಇದ್ದಾರೆ. ಇದು ಹೆಚ್ಚು ಕಡಿಮೆ ಒಂದೇ ದಿವಸಕ್ಕೆ ಇವತ್ತು ಓಪನ್ ಆಗಿರೋದು 27%, 27 ಟೈಮ್ಸ್ ಅಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ರ್ಯಾಪಿಡ್ ವ್ಯಾಲ್ವ್ಸ್ ಇಂಡಿಯಾ ಲಿಮಿಟೆಡ್ ಇದು ಇಂಜಿನಿಯರಿಂಗ್ ಕಂಪ್ನಿ, ವ್ಯಾಲ್ವ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ಇದು SME IPO ₹126,000 ಮಿನಿಮಮ್ ಇನ್ವೆಸ್ಟ್ಮೆಂಟು. ಪ್ರೈಸ್ ರೇಂಜ್ ₹210 222. ಇದರಲ್ಲೂ ಅಷ್ಟೇ ಹೆಚ್ಚು ಕಡಿಮೆ ಒಂದು 4.36 ಟೈಮ್ಸ್ ಅಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಇವತ್ತು ಓಪನ್ ಆಗಿರೋದು ಹೆಚ್ಚು ಕಡಿಮೆ 25ನೇ ತಾರೀಕು ಸೆಪ್ಟೆಂಬರ್ ಇದು ಕ್ಲೋಸ್ ಆಗುತ್ತೆ. ಹಾಗೆ ಮನ್ಬಾ ಫಿನಾನ್ಸ್ ಲಿಮಿಟೆಡ್ ಇದು ಪ್ರೈಸ್ ರೇಂಜ್ ₹114 120 ಪ್ರೈಸ್ ಬ್ಯಾಂಡು. ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹14,250. ಇದು ಇವತ್ತು ಓಪನ್ ಆಗಿರೋದು. ಇದು ಹೆಚ್ಚು ಕಡಿಮೆ 25ನೇ ತಾರೀಕು ಸೆಪ್ಟೆಂಬರ್ 2024ಕ್ಕೆ ಕ್ಲೋಸ್ ಆಗುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.